ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹ್ಯಾಪಿ ಮದರ್ಸ್ ಡೇ ಎಲ್ಲ ತಾಯಂದಿರಿಗೂ. ಇನ್ನು ನಮ್ಮ ಮನೆಯಲ್ಲಿ ಮದರ್ಸ್ ಡೇ ತುಂಬಾ ಸ್ಪೆಷಲ್ ಆಗಿತ್ತು ಈ ವರ್ಷ. ಔಟ್ಸೈಡ್ ಸೆಲೆಬ್ರೇಷನ್ ಮಾಡಿದ್ವಿ. ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಔಟ್ಸೈಡ್ ಸೆಲೆಬ್ರೇಷನ್ ಅಂತ ಅಂದರೆ ಲೈಕ್ ಒಂದು ಫಂಕ್ಷನ್ ಇತ್ತು, ಫ್ಯಾಮಿಲಿ ಫಂಕ್ಷನ್. ಎಲ್ಲ ಅಲ್ಲೇ ಗೆಟ್ ಟುಗೆದರ್ ಆಗಿದ್ರಾ, ಅಲ್ಲೇ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು. ಆ ಫಂಕ್ಷನಲ್ಲೇ ಊಟನೂ ಹೆಂಗೋ ಅಲ್ಲೇ ಎಲ್ಲರೂ ಮಾಡ್ದಂಗೆ ಆಯಿತು. ಅಲ್ಲೇ ಕೇಕ್ ಎಲ್ಲ ಕಟ್ ಮಾಡಿ ಅಡುಗೆ ಎಲ್ಲ ಮಾಡಿಸಿ ಅರ್ಧ ಮದರ್ಸ್ ಡೇಗೂ ಆಗುತ್ತೆ ಮತ್ತು ಯಾವ ಫಂಕ್ಷನ್ಗೂ ಆಗುತ್ತೆ ಅಂತ ಹೇಳಿನೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದು. ತುಂಬ ಚೆನ್ನಾಗಾಯಿತು. ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಿಲ್ಲ, ಸೊ ಆದಷ್ಟು ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಇದಾದಮೇಲೆ ನೀವು ನೋಡ್ಕೊಂಡು ಬನ್ನಿ. ಇನ್ನು ನಿಮ್ಮ ಮನೇಲೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಆಯಿತು? ಮದರ್ಸ್ ಡೇ ಬರೀ ಮದರ್ಸ್ ಡೇ ಒಂದಿನ ಮಾತ್ರ ಅಲ್ಲ, ಪ್ರತಿದಿನವೂ ತಾಯಿ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತಲ್ವಾ. ಅದು ನಾನು ಅದಕ್ಕೆ ನಾವು ಮದರ್ಸ್ ಡೇಗೆ ಆ ಥರ ಎಲ್ಲ ಎಕ್ಸೈಟ್ ಎಲ್ಲ ಆಗಲ್ಲ, ಯಾಕೆಂದರೆ ಪ್ರತಿದಿನವೂ ಸ್ಪೆಷಲೇ. ಬಟ್ ಅವತ್ತೊಂದಿನ ಅವ್ರಿಗೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಅಷ್ಟೇ. ಸರಿ, ಇನ್ನು ನಿನ್ನೆ ನಾವು ಅಲಂಕಾರ್ ಪ್ಲಾಜೋ ಹೋಗಿದ್ವಲ್ಲ, ಅಲ್ಲಿ ಬಟ್ಟೆ ತೊಗೊಂಡು ಬಂದಿದ್ದೆ. ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೆ, ನೆನ್ನೆ ಆಗಿಲ್ಲ. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿದೆ, ನನಗೆ ವರ್ತ್ ಅನ್ನಿಸ್ತು. ಬಟ್ ನನ್ನ ದಪ್ಪ ಆಗ್ಬಿಟ್ಟು ಸೈಜೇ ಸಿಕ್ಕಿಲ್ಲ, ಅದೊಂದು ಸ್ವಲ್ಪ ಬೇಜಾರಾಯಿತು. ನನಗೆ ಬೇಕಾಗಿರೋ ಥರ ಬಟ್ಟೆ ಸಿಕ್ಕಿಲ್ಲ. ಆನ್ಲೈನಲ್ಲಿ ಸಿಗುತ್ತೆ. ಸೊ ಯೂಶ್ವಲಿ ನಾನು ಆನ್ಲೈನೇ ಶಾಪಿಂಗ್ ಮಾಡೋದು. ಬಟ್ ವರ್ಷ ವರ್ಷ ಗೋಪಿ ಬಟ್ಟೆ ಕೊಡಿಸ್ತಾರಲ್ವಾ, ಸರಿ ಗೋಪಿ ಈ ಸಲ ಸ್ವಲ್ಪ ಗ್ರ್ಯಾಂಡಾಗಿ ಕೊಡಿಸ್ಬಿಟ್ಟಿದ್ದಾರೆ. ಲೆಹಂಗಾ ಮದುವೆಗೂ ಹಾಕೊಳ್ಬೋದು. ಇನ್ನೇನು ನಮ್ಮ ಅಣ್ಣನ ಮದುವೆ ಇದೆ 3 months. ಅವಾಗಾದ್ರೂ ಹಾಕೋ, ಇಲ್ಲ ಇವಾಗಾದ್ರೂ ಹಾಕೋ ಅಂತ. ಸೊ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ. ಸೊ ಇದರಲ್ಲಿರೋದು ಫಸ್ಟು ಮಂಜುತೆ ಕೊಡಿಸಿದ್ದು, ಅಂದರೆ ನಂಗೆ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೇಳಿದರು. ಇದು ಗೋಪಿ ಸೆಲೆಕ್ಟ್ ಮಾಡಿದ್ದು. ನಮಗೂ ಇಷ್ಟ ಆಯಿತು ಈ ಕಲರ್. ಇಲ್ಲ ಯೂಶ್ವಲಿ ನನ್ನ ಹತ್ರ ಎಲ್ಲ ಡಾರ್ಕ್ ಕಲರ್ಸ್ ಇದೆ. ಸೊ ಈ ಥರ ಲೈಟ್ ಕಲರ್ ಟ್ರೈ ಮಾಡೋಣ ಅಂತ ಈ ಥರ ತೊಗೊಂಡ್ರೆ. ಮೆಟೀರಿಯಲು ಚೆನ್ನಾಗಿದೆ. ಇದು ಹಿಂದೆ ಒಂಥರ ಲೈನ್ ಪ್ಯಾಟ್ರನ್ ಇದೆ ಇಲ್ಲಿ, ಓಕೆನಾ. ಇದಕ್ಕೆ ಸ್ಲೀವ್ಸ್ ಇದೆ, ಸ್ಲೀವ್ ಸ್ಟಿಚ್ ಮಾಡಿಸ್ಕೊತೀನಿ ನಾನು. ಮತ್ತು ಪಾಕೆಟ್ ಇದೆ ಇಲ್ಲಿ. ಪಾಕೆಟ್. ಸೊ ಇದು ಡ್ರೆಸ್ ಒಂದು. ಸೊ ಈ ಕಲರ್ ನನ್ನ ಹತ್ರ ಇಲ್ಲ, ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಜೊತೆ ಡ್ರೆಸ್. ಅದಕ್ಕೆ ಪ್ಯಾಂಟ್ ಬಂದ್ಬಿಟ್ಟು ಈ ಥರ ಪ್ಲಾಜೋ, ಈ ಕಲರ್ ಒಳ್ಳೆ ಕಾಂಬಿನೇಷನ್ ಆ್ಯಕ್ಚುಲಿ ಇಲ್ಲಿ. ಸೊ ಇದೊಂದು ಡ್ರೆಸ್ಸಾ. ಇದು ಮಂಜುತೆ ಕೊಡಿಸಿದ್ದು. ಇನ್ನು ಗೋಪಿ ಕೊಡಿಸಿದ್ದು ಲೆಹಂಗಾ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಇನ್ನು ನಾನೇ ಇಸ್ಕೊಂಡೆ. ನಂತರ ಸ್ವಲ್ಪ ಲೆಗಿನ್ಸ್ ಎಲ್ಲ ಸ್ವಲ್ಪ ಹಾಳಾಗಿತ್ತು, ಸರಿ ತಗೊಳ್ಳೋಣ ಅಂತ ಹೇಳಿ ಅಲ್ಲೇ ತಗೊಂಡೆ. ಬಟ್ ನೋಡಿ ತಗೊಳ್ಳಿ, ಎಲ್ಲ ಕಡೆನೂ ಒಂದೇ ಥರ ಇರಲ್ಲ ಬಟ್ಟೆ. ಬಟ್ ಇದು ಸ್ವಲ್ಪ ಪ್ರೀಮಿಯಂ ಕ್ಲಾತ್ ಅಂತ ನನಗೆ ಅನಿಸ್ತು ಪರ್ಸ್ನಲಿ. ಸೊ ಈ 4 ಬಟ್ಟೆ ತಗೊಂಡೆ, ಅಂದರೆ ಟಾಪ್ಸ್. ಇದಕ್ಕೆ ನಾವು ಲೆಗಿನ್ಸ್ ಪೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಚೆಗಡೆ ಇಷ್ಟು ಪ್ರೈಸಿಗೆ ಸಿಗೋದು ನಾನು ನೋಡಿಲ್ಲ, ಟು ಬಿ ಆನೆಸ್ಟ್. ನೋಡ್ಬೋದು. ಸೊ ಈ ಥರ ಇದೆ, ಫ್ಲೋರಲ್ ಪ್ರಿಂಟ್. ಬಟ್ಟೆ ಚೆನ್ನಾಗಿದೆ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಒನ್ ಟಾಪ್ ನನಗೆ 250 ಬಿತ್ತು. ಆ್ಯಕ್ಚುಲಿ 250 ನನ್ನ ಸೈಜಿಗೆ ಸಿಗಲ್ಲ. ನಾನು ಲೆಗಿನ್ಸ್ 4 ತೊಗೊಂಡೆ. ಲೆಗಿನ್ಸ್ 4ಕ್ಕೆ 1000 ರೂಪಾಯಿ ಅಂದರು. ನನಗೆ 3 ಲೆಗಿನ್ಸ್ ಬೇಕಾಯಿತು. ಒಂದು ಟಾಪ್ ಅಡ್ಜಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ನೆಗೋಷಿಯಬಲ್. ಸೊ ಇದು ಒಂದು ಟಾಪ್. ಇದು 2ನೇ ಟಾಪ್. ನೋಡ್ಬೋದು, ಈ ಫಂಕ್ಷನ್ಸ್ಗೆ, ಟೆಂಪಲ್ಗೆ ಹಾಕೊಂಡು ಹೋಗೋದು ತುಂಬ ಚೆನ್ನಾಗಿರುತ್ತೆ. ಇದು ಫುಲ್ ಲೆಂತ್. ಇದಕ್ಕೆ ಲೆಗಿನ್ಸ್ ಪೇರ್ ಮಾಡಿದ್ರೆ ಸಾಕು. ತುಂಬ ಲೆಂತು ಇದೆ. ಎಷ್ಟು ಉದ್ದ ಇದೆ ಗೊತ್ತಾ ಇಲ್ಲಿ ನೋಡಿ, ಫುಲ್ ಲೆಂತ್ ಇದೆ. ನನ್ನ ಮಂಡಿಯಿಂದ ಕೆಳಗೆ ಬರುತ್ತೆ, ನನ್ನ ಹೈಟಿಗೆ. ಸೊ ವರ್ತ್. ಇನ್ನು ಸ್ಲೀವ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ಮೆಟೀರಿಯಲ್ ನೋಡ್ರೆ ಗೊತ್ತಾಯ್ತು ನಿಮಗೆ. ಅತ್ತೆ ಅಂತಿದ್ರು ಚೆನ್ನಾಗಿದೆ ಬಟ್ಟೆ ಅಂತ. ಸಾಕು, ಸಿಂಪಲಾಗಿ ಟೆಂಪಲ್ಗೆಲ್ಲ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು ಒಂದು ಲೆಗಿನ್ಸ್ ಪೇರ್ ಮಾಡಿಕೊಂಡ್ರೆ. ಇನ್ನು ನಂತರ ಈ ಕಲರ್ ಇರಲಿಲ್ಲ. ಸೊ ಅದಷ್ಟು ಸ್ವಲ್ಪ ಕಲರ್ ಇಲ್ಲದೆ ಇರೋದನ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ. ಇದು ಮೆಟೀರಿಯಲ್ ಚೆನ್ನಾಗಿದೆ, ಸ್ವಲ್ಪ ಶೈನಿಂಗ್ ಇದೆ.
ಅದ್ರ ಜೊತೆಗೆ ಒಂಥರ ಗ್ರೇ ಸಿಮೆಂಟ್ ಕಲರ್ ಥರ ಇಲ್ಲಿ ನೋಡಿ. ಬಟ್ಟೆ ನಿಮಗೆ ಎಷ್ಟು ರಿಚ್ ಲುಕ್ ಕಾಣುತ್ತೆ ಗೊತ್ತಾ ಹಾಕೊಂಡ್ಬಿಟ್ರೆ. ಸೊ ಹುಡುಗಿದು ನೇಮ್ ನನಗೆ ಗೊತ್ತಿಲ್ಲ. ಒಂದು ಹುಡುಗಿ ಪರ್ಚೇಸ್ ಅಂದರೆ ಒಂದು ಹುಡುಗಿ ಸೇಲ್ ಮಾಡ್ತಿತ್ತು. ಸರಿ ಅದು ನೋಡ್ಬಿಟ್ಟು ಸುಮ್ಮನೆ ಹೋದೆ. ಬಟ್ ನಂಗೆ ವರ್ತ್ ಅನಿಸ್ತಾ ಆಯ್ತು ಬಿಡು ತೊಗೊಳ್ಳೋಣ ಒಂದು 4 ಅಂದ್ಬಿಟ್ಟು ತೊಗೊಂಡೆ. ಇಲ್ಲಿ ನೋಡಿ ಎಷ್ಟು ರಿಚ್ ಇದೆ ಗೊತ್ತಾ, ಒಂಥರ ರಿಚ್ ಲುಕ್ ಫುಲ್ಲು. ಬಟ್ಟೆ ಹಾಕೊಂಡ್ರೆ ಗೊತ್ತಾಗ್ಬಿಡುತ್ತೆ, ಮೆಟೀರಿಯಲ್ ಅಷ್ಟು ಸಖತ್ತಾಗಿದೆ. ಇಲ್ಲಿ ನೋಡಿ ಕಾಟನ್. ಸೊ ಇದು 4 ಇದು ತಗೊಂಡ. ಇನ್ನೂ ಲೆಗಿನ್ಸ್ ಬೇಕಿತ್ತು, ಸ್ವಲ್ಪ ಎಲಾಸ್ಟಿಕ್ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ಗೋಲ್ಡ್ ಕಲರ್, ವೈಟ್, ಬ್ಲ್ಯಾಕ್ ನನ್ನ ಹತ್ರ 2 ಇತ್ತು. ಸೊ ಮರೂನ್ ಅಂತ ತಗೊಂಡೆ. ಸೊ ಇದರಿಂದ 2000, ಆ ಡ್ರೆಸ್ಸು 650. ಇನ್ನು ಇದು ನನ್ನ ಹಸ್ಬೆಂಡ್ ನನಗೆ ಕೊಡಿಸಿದ್ದು ಬರ್ತಡೆಗೆ. ಇದು ತೆಗೆದ್ರೆ ಹಾಕೋದಕ್ಕೆ ಕಷ್ಟ ಆಗೋದು, ಬೇಜಾರು. ಫುಲ್ ಗ್ರ್ಯಾಂಡಾಗಿದೆ, ಕಲಂಕಾರಿ ಲೆಹೆಂಗಾ. ಬಟ್ ನಾನು ಇನ್ನೊಂದು ನೋಡಿದ್ದೆ, ನಂಗೆ ಅದು ಸಪೋರ್ಟ್ ಇಷ್ಟ ಆಯಿತು. ಇದು ಒಂದೇ ಕಲರ್ ಆಗೋಯ್ತು ಅಂತ. ಬಟ್ ಆದರೆ ಅವ್ರು ಹೇಳ್ತಾಯಿದ್ರು ಇದೆ ತುಂಬ ಫಾಸ್ಟ್ ಮೂವಿಂಗಲ್ಲಿರೋದು, ಹಾಕ್ಕೊಂಡು ನೋಡಿ ಒಂದ್ಸಲ ಅಂತ. ಸರಿ ಗೋಪಿ ಕೂಡ ಹಾಕೊಂಡು ರೆಡಿ ಆದರೆ ಚೆನ್ನಾಗಿ ಕಂಡು ಬರ್ತಡೆಗೆ ಹಾಕೋ ಅಂತಿದ್ದಾರೆ. ನಂಗೆ ಇಷ್ಟು ಗ್ರ್ಯಾಂಡ್ ಇಷ್ಟ ಇಲ್ಲ ಹಾಕೊಳ್ಳೋಕ್ಕೆ. ಬೇಡ ಫಂಕ್ಷನ್ಗೆ ಯಾವಾಗಾರು ಹಾಕೊತೀನಿ ಅಂತ ಇದೀನಿ, ಕೇಳಿಸ್ಕೊತಾ ಇಲ್ಲ. ನೋಡ್ಬೋದು ಒಂಥರ ಮಲ್ಟಿ ಕಲರ್. ಗೌನ್ ತುಂಬ ಚೆನ್ನಾಗಿದೆ. ಗೌನ್ಗೆ ಫುಲ್ಲು ಇದು ಏನಪ್ಪ ಕ್ಯಾನ್ಕೋನ್ ಎಲ್ಲ ಜಾಸ್ತಿ ಹಾಕಿದ್ದಾರೆ. ಇಲ್ಲಿ ಪ್ರಿಂಟ್ ನೋಡಿ ಸಖತ್ತಾಗಿದೆ. ಎಲಿಫೆಂಟು, ಪಿಕಾಕು ಮತ್ತು ಇದೊಂಥರ ಲೈಕ್ ಜೈಪುರಲ್ಲೆಲ್ಲ ಇರುತ್ತಲ್ಲ ಥೀಮ್, ಆ ಥರದ್ದು ಹಾಕೊಂಡು ರೆಡಿ ಆದರೆ ಚೆನ್ನಾಗಿ ಕಾಣುತ್ತೆ ಮೇಡಮ್ ಅಂತಿದ್ರು ಅವರು ಕೂಡ. ಈಗೆಲ್ಲ ಇದೆ ಫಾಸ್ಟ್ ಟ್ರೆಂಡಿಂಗಲ್ಲಿರೋದು ಅಂತ. ಸೊ ಇದೆ ನನ್ನ ಬರ್ತಡೇ ಡ್ರೆಸ್. ಇಷ್ಟೊಂದು ಗ್ರ್ಯಾಂಡ್ ಬೇಡವಾಗಿತ್ತು, ಏನೋ ನಮ್ಮ ಮನೆಯವ್ರ ಖುಷಿ. ಓಕೆ ಹಾಕೊಳ್ಳೋಣ ಅಂತ. ಇಲ್ಲಿ ಕ್ಯಾನ್ಕೋನ್ ನೋಡಿ, ನೋಡಿ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ. ಚೆನ್ನಾಗಿದೆ. 1800 ಫಿಕ್ಸ್ಡ್ ಪ್ರೈಸ್. ನನಗೆ ಬೇರೆ ಕಲರ್ ಇಷ್ಟ ಆಯಿತು, ಆ ಕಲರ್ ಇರಲಿಲ್ಲ. ಸೊ ಇದಿಷ್ಟು ಓಕೆನಾ. ಇನ್ನು ನಾನು ಮದರ್ಸ್ ಡೇ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೀವು ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ಇವತ್ತು ನಮ್ಮ ಮನೇಲಿ ಮದರ್ಸ್ ಡೇ ಅಂತ ಏನಿಲ್ಲ, ಯೂಶ್ವಲಿ ಸಂಡೇಸ್ ಎಲ್ಲ ನಾನ್ ವೆಜ್ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಸೊ ಅದೇ ರೀತಿ ನಾನ್ ವೆಜ್ ಮಾಡ್ತಾಯಿದ್ದಾರೆ. ಇದು ಅದ್ರ ದುಪ್ಪಟ್ಟ, ನಂಗೆ ದುಪ್ಪಟ್ಟ ಡಲ್ ಅನಿಸ್ತು. ಓಕೆ ಬಟ್ ನನಗೆ ಈ ಎಲಿಫೆಂಟ್ ಪ್ರಿಂಟ್ ಸಖತ್ ಇಷ್ಟ ಆಗಿದೆ. ಎಷ್ಟು ಚೆನ್ನಾಗಿದೆ ಇಲ್ಲಿ ಎಲಿಫೆಂಟ್. ಸೊ ಇಷ್ಟು ಅಲಂಕಾರ್ ಪ್ಲಾಜಲ್ ತಂದಿದ್ದು. ಗೊಂಬೆಗೆ ನೋಡಿದ್ವಿ, ಗೊಂಬೆಗೆ ಸೆಟ್ ಆಗಿಲ್ಲ ಅಂದರೆ ನನಗೆ ಗೋಪಿ ಏನಾದರೂ ಅಷ್ಟು ಗ್ರ್ಯಾಂಡ್ ಬೇಡ, ಈ ಸಲ ಬರ್ತಡೇ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಕ್ಲೋಸ್ ಗೊತ್ತಿರೋ ಫ್ರೆಂಡ್ಸ್ ಕರೆಯೋಣ ಅಂತ. ಬೇಡ ಅಂತ ಗೋಪಿ. ನಾನು ಒಂದು ಗೌನ್ ಥರ ನೋಡ್ದಾ, ಬಟ್ ಅದು ಇಷ್ಟ ಆಗಿಲ್ಲ. ಸರಿ ನೋಡೋಣ. KLM ಫ್ಯಾಷನಲ್ಲಿ ಚೆನ್ನಾಗಿದೆ ಅಂತ ಅಂತಿದ್ರು ಅಮ್ಮ, ಬಟ್ ಅಲ್ಲೆಲ್ಲ ಕಾಸ್ಟ್ಲಿನೇ. ಯೂಶ್ವಲಿ ನಾವು ಲಾಸ್ಟ್ ಟೈಮ್ ತಂದಿದ್ದು ಗೊಂಬೆಗೆ ಮಮ್ಕಿನ್ಸಲ್ಲಿ ಜಯನಗರಲ್ಲಿ. ನೋಡೋಣ, ಅಲ್ಲೆಲ್ಲೂ ಸೆಲೆಕ್ಟ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ, ಅಲ್ಲೇ ಹೋಗಿ ಲಾಸ್ಟ್ ತರೋಣ ಅಂತ. ಸೊ ಇದು ನನ್ನ ಬರ್ತಡೆಗೆ ನಾಳೆ ಒಂದಿನ ಇದೆ, 12ಗೆ ಬರೋದಕ್ಕೆ. ಇಷ್ಟು ನೋಡೋಣ. ಈ ಬ್ಲಾಗ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಲೇಟಾಗಿ ಬರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೂ ಬ್ಲಾಗ್ಸ್ ಎಡಿಟ್ ಮಾಡೋಕ್ಕೆ ಟೈಮೇ ಇಲ್ಲ. ಏನಾದ್ರು ಒಂದು ಫಂಕ್ಷನ್ ಮೇಲೆ ಫಂಕ್ಷನ್. ಇನ್ನು ಬನ್ನಿ ನಾನ್ ವೆಜ್ ಮಾಡ್ತಾಯಿದ್ದಾರೆ. ನಾನು ಅಷ್ಟರಲ್ಲಿ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮುಂದೆ ನೋಡೋಣ ಮನೆ ಕೆಲಸ. ಅದಕ್ಕೆ ಮುಂಚೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಹೋಗಿ ನೀವು ನೋಡ್ಕೊಂಡು ಬನ್ನಿ. ಆಮೇಲೆ ಊಟ ಎಲ್ಲ ಆದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್. ಈಗಲೇ ಬಾಯ್ ಎಲ್ಲ, ಆಮೇಲೆ ಬರ್ತೀನಿ, ಆಮೇಲೆ ಸಿಗ್ತೀನಿ. ಹ್ಯಾಪಿ ಬರ್ತ್ಡೇ. ಎಲ್ಲರೂ ಅಲ್ಬಿಡ್ರಿ, ಮತ್ತೆ ಅಲ್ಬಿಡತ್ತೆ.
ಹಂಗಂಗ ನೀವೇ ತಿನ್ಸ್ಕೊಳ್ರಿ. ಸೈಡು ಏಯ್ ಹಂಗೆಲ್ಲ ಅನ್ಬಾರ್ದು. ಬಾಯಿ ತೆಗಿಲ್ಲ. ಚಿಕ್ಕಮ್ಮ ಕೇಕ್ ತಿನ್ಸಿ. ಅವ್ರು ಬಾಯ್ಲಿ ಇಟ್ಕೊಂಡವ್ರೆ. ಸರಿ ಸರಿ ಇಲ್ಲ ಅಂದ್ರೆ ಆ ಕ್ರೀಮ್ ನ ಮುಖಕ್ಕೆ ಹಚ್ಕೊಳ್ರಿ ಸ್ವಲ್ಪ. ಇನ್ನೊಂದ್ಸತಿ 1 2 3 ಹ್ಯಾಪಿ ಮದರ್ಸ್ ಡೇ. ಫ್ರೆಶ್ ಮಾಡಿದ್ದೀನಿ ನೋಡಿ, ಟೈಮಿಂಗ್ಸ್ ಹೋಗ್ತಾ ಇದೆ ಸದ್ಯ. ವಿಡಿಯೋ ಮಾಡಿ ಹಂಗೆ ಇಟ್ಕೋ, ವಿಡಿಯೋ ಬರುತ್ತೆ. ವಿಡಿಯೋ ಮಾಡ್ಬೇಕು. ಮಾಡ್ತಾ ಇದ್ದೀನಿ. ಎಲ್ಲೋದ್ರು ಬರಲೇ ಇಲ್ಲ. ಸೈಡೋಗಿ ಮಕ್ಕಳ ಸೈಡು ಚಿಂಟು ಬೇಗ ಚಿಂಟು ಎಲ್ಲ ಇದು ಈಗ ಹಿಂದಕ್ಕೆ ಬರ್ರಿ, ಹಿಂದಕ್ಕೆ ಬರ್ರಿ. ಎಲ್ಲರೂ ಬಿಡ್ತಾರೆ. ಏನ್ ಸೌಮ್ಯನ್ ಗೊತ್ತು? ಗೋಪಿಯ ವಿಡಿಯೋ ಸ್ಟಾಪ್ ಆಗಿಲ್ಲ ಅಂತ ನೋಡು. ಫೋಟೋ ಹಿಡಿಯೋ ಅಷ್ಟೇ. ಮತ್ತೆ 1 2 3 ಹ್ಯಾಪಿ ಮದರ್ಸ್ ಡೇ. ಎಲ್ಲ ಏನೇನ್ ಮಾಡೋದೆಲ್ಲ ಹಾಕು. ಎಲ್ಲ ಆದ್ಮೇಲೆ ಕೇಕ್ ತಿಂಚಿನಾ? ಕೇಕ್ ತಿಂತ್ಯಾ? ಸಾಕ? ಎಲ್ಲ ಇವಾಗ ತೆಗಿತಿದ್ಯಾ? ಖಾಲಿ ಆಗ್ಬಿಟ್ಟಿದೆ. ಮಾಡಿದ್ವಿ. ಹ್ಯಾಪಿ ಮದರ್ಸ್ ಡೇ ಎಲ್ಲ ಆಯ್ತಾ? ಇನ್ನ ಅಲ್ಲಿ ಊಟನೇ ಮುದ್ದೆನೆ ಅಲ್ಲ ಅವ್ರಿಗೆ ಎಲೆ ಹಾಕೋ ಎತ್ಕೊಂಡು ನಡಿ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು. ಹ್ಯಾಪಿ ಮದರ್ಸ್ ಡೇ ಅತ್ತೆ. ಇದೇ ಖುಷಿಗೆ ಏನು ಗಿಫ್ಟ್ ಕೊಡಲ್ವಾ? ಏನ್ ಚಿಕನ್ ಇವಾಗ ನೀನ್ ಕೊಡ್ಬೇಕು ನನ್ಗೆ ಅತ್ತೆ. ನನ್ನ ಪ್ರಾಣನೇ ಕೊಟ್ಬಿಟ್ಟಿದ್ದೀನಿ. ಊಟಕ್ಕೆ ಕಾಯ್ತವ್ರೆ. ಭಾನುವಾರ ಅಂದ್ರೆ RCB ಮ್ಯಾಚ್. ಸೊ ಅಷ್ಟೇ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾರಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಹೇಳುತ್ತೆ. ಬಾಯ್ ಬಾಯ್. ಮುದ್ದೆ ಮಾಡ್ತಾ ಇದ್ದೀವಿ. ಬಾಯ್ ಅಮ್ಮ.